4800 ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳದಿಂದ ಗಡಿಪಾರು. ಬಾಂಗ್ಲಾ ವಲಸಿಗರಿಗೆ ನರಕದ ಹಾದಿ ತೋರಿಸಿದ ಸುವೇಂದು ಸರ್ಕಾರ. ಅಕ್ರಮ ವಲಸಿಗರ ಗೂಡಾಗಿದ್ದ ಪಶ್ಚಿಮ ಬಂಗಾಳ ಈಗ ನಿಟ್ಟಿಸಿರು ಬಿಡುತ್ತಿದೆ. ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಬಳಿಕ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯೇ ಭಿನ್ನವಾಗಿದ್ದು, ಕಟ್ ಮನಿ, ಹಿಂಸಾಚಾರ, ಅಕ್ರಮ ವಲಸಿಗರ ಕಾಟ ಎಲ್ಲದಕ್ಕೂ ಕಡಿವಾಣ ಬೀಳುತ್ತಿದೆ. ಸುವೇಂದು ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 1 ತಿಂಗಳಲ್ಲಿ 4800 ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು 4800 ಅಕ್ರಮ ನುಸುಳುಕೋರರನ್ನು ಗಡಿಪಾರು ಮಾಡಲಾಗಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗಿರುವ ಬಂಧನ ಕೇಂದ್ರಗಳಲ್ಲಿ ಇರಿಸಲಾಗಿರುವ 836 ಅಕ್ರಮ ನುಸುಳುಕೋರರನ್ನು ಕೂಡ ಶೀಘ್ರದಲ್ಲೇ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗುವುದು ಎಂದಿದ್ದಾರೆ. ಅಕ್ರಮ ನುಸುಳುಕೋರರನ್ನು ಜೈಲಿಗೆ ಕಳುಹಿಸುವ ಬದಲು ಗಡಿ ಭದ್ರತಾ ಪಡೆಗೆ ಹಸ್ತಾಂತರಿಸಲು ಕೇಂದ್ರದ ಕಾನೂನಿನಲ್ಲಿ ಅವಕಾಶವಿದೆ. ಇತರ ರಾಜ್ಯಗಳಲ್ಲಿ ಈ ಕಾನೂನನ್ನು ಬಳಸಲಾಗುತ್ತಿತ್ತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅವರನ್ನು ಜೈಲುಗಳಲ್ಲಿ ಇರಿಸಿ ಆಹಾರ, ಬಟ್ಟೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಮಮತಾ ಬ್ಯಾನರ್ಜಿ ಅವರ ಆಡಳಿತ ನೀಡುತ್ತಿತ್ತು ಎಂದು ಸುವೇಂದು ಅಧಿಕಾರಿ ಅವರು ಕಿಡಿಕಾರಿದ್ದಾರೆ.